ಅಂಡ್ ಭರ್ಜರಿ ಫೋಟೋಗ್ರಾಫರ್ಸ್. ತಿಥಿ ಮತಿ ಮದುವೆ ಕಾರ್ಯಕ್ರಮ ಮುಂಜಿ ಎಲ್ಲಿ ಸ್ಕಂಡಲಲ್ಲಿ ಹೋಗೆಲ್ಲ ಫೋಟೋಗ್ರಾಫ್ ಮಾಡ್ತೀನಿ ನಾನು. ಮೊನ್ನೆ ಒಬ್ಬ ನನ್ನ ಶಾಪಿಗೆ ಬಂದ್ಬಿಟ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಅಂದ. ಆಯ್ತಪ್ಪ ಹೋಗಿ ರೆಡಿಯಾಗಿ ಬಾ ಅಂತಂದೆ. ರೆಡಿಯಾಗಿ ಬಂದ ಮೇಲೆ ನನ್ನ ಮಗ ಏನು ಹೇಳ್ತಾನೆ ಗೊತ್ತಾ, ಸರ್ ಈ ಪಾಸ್ಪೋರ್ಟ್ ಸೈಜಲ್ಲಿ ನನ್ನ ಚಪ್ಪಲಿನೂ ಬರ್ಬೇಕಂದ. ಅದೇ ಚಪ್ಪಲಿ ತಗೊಂಡು ಮಾತು ಕೊಡೋದು ಕಳಿಸ್ಬಿಟ್ಟೆ. ಮೊನ್ನೆ ಇನ್ನೊಂದು ಕಡೆ ಹೆಣದ ಫೋಟೋ ತೆಗಿಯಕ್ಕೆ ಹೋಗಿದ್ದೆ. ಅಲ್ಲಿ ಅಳ್ತಿರೋರೆಲ್ಲರೂ ಇದ್ದಕ್ಕಿದ್ದ ನಿಲ್ಲಿಸಿ ನನ್ನ ಹೊಡಿಬೇಕಾ, ಯಾಕಪ್ಪ ಹೊಡೆದ್ರಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನನ್ನ ಮಗನೇ ಏನಕ್ಕೆ ಈ ಸ್ಮೈಲ್ ಅಂತೀಯಲ್ಲೋ, ಏನೋ ಎಲ್ಲಿ ಸ್ಮೈಲ್ ಕೊಡುತ್ತೆ ಅಂತ ಕೇಳ್ಬೇಕಾ. ಏನೇ ಆಗಲಿ ಸರ್, ನನ್ನ ಜೀವನದಲ್ಲಿ ನಾನು ಫೋಟೋಗ್ರಾಫಿ ವೃತ್ತಿಯಲ್ಲಿ ಸಿಕ್ಕಾಪಟ್ಟಿ ಲಾಸ್ ಆಗಿದ್ದೀನಿ. ನಾನು ಸಿಕ್ಕಾಪಟ್ಟಿ ಶ್ರೀಮಂತ ಆಗ್ಬೇಕಂತ ಸಿಟಿಗೆ ಹೋಗ್ತಾ ಇದ್ದೀನಿ. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷ ಜ್ವಾಲೆ ಉರಿದುರಿದು ಎಲ್ಲಿ ಡಬ್ಬ ನನ್ನ ಮಗ ಮುಸ್ತಪ್ಪ. ಮುಸ್ತಪ್ಪ ಬಾರ ಮಗನ ಮುಸ್ತಪ್ಪ, ಬಾರ ಇಲ್ಲಿಗೆ. ಬಾರ ಇಲ್ಲಿಗೆ. ಎಲ್ಲೋ ನಮ್ಮ ಅಪ್ಪ ಅವ್ರ ಫೋಟ. ಅಯ್ಯೋ ಈ ಡಬ್ಬ ನನ್ನ ಮಗ ಮತ್ತೆ ಬಂದ್ಬಿಟ್ಟ. ಇಲ್ಲೇ ಸೂರಜ್, ಇವತ್ತು ಪಕ್ಕ ನಿಮ್ಮ ಅಪ್ಪನ ಫೋಟೋ ಕೊಡ್ತೀನಿ ಕಣ. ಮಾತೆತ್ತಿದ್ರೆ ಎಲ್ಲ ಹುಡುಗಿರ್ದು ಫೋಟೋ ಕೊಡ್ತಿ. ಮೈಸೂರು ಮಾದೇವಿ ಫೋಟೋ ಕೊಡ್ತಿ. ಬಳ್ಳಾರಿ ಕುಂಟಿ ಫೋಟೋಗೆ ಮ್ಯಾಟ್ ಫಿನಿಶಿಂಗ್ ಮಾಡಿ ಕೊಡ್ತಿ. ನಮ್ಮ ಅಪ್ಪನ ಫೋಟೋಗೆ 5 ವರ್ಷ ಆಯ್ತು. ಎಲ್ಲೋ ನಮ್ಮ ಅಪ್ಪನ ಫೋಟೋ. ಲೇ ಸೂರಜ, ನಿಮ್ದು ಇಡೀ ಫ್ಯಾಮಿಲಿ ಕಲರ್ ಗ್ಯಾರಂಟಿ ಕಲರ್ ಕಣೋ. ಅದಕ್ಕೆ ಅದನ್ನು ತೊಳೆಯೋಕ್ಕೆ ದೋಬಿಗಟ್ಟು ಕಳಿಸಿದ್ದೀನಿ. ಸ್ವಲ್ಪ ಫಿನಿಶಿಂಗ್ ಆದ ತಕ್ಷಣ ತಂದು ಕೊಟ್ಟು ಬಿಡ್ತೀನಪ್ಪ. ಹಿಂಗೆ ಡವ್ ಮಾಡ್ತಾ 5 ವರ್ಷ ಆಯ್ತು. ಇವತ್ತು ನಮ್ಮ ಅಪ್ಪ ಅವ್ರ ಫೋಟೋ ಕೊಟ್ಟಿಲ್ಲ ಅಂದ್ರೆ ನಿನ್ನ ಇಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಮಣ್ಣೊಳಗೆ ಹಾಕಿ ಮುಚ್ಚಿಬಿಡ್ತೀನಿ ಡಬ್ಬ ನನ್ನ ಮಗನ ಮುಸ್ತಪ್ಪ. ಲೇ ನಿನ್ನ ಅರೆಗೂ ಕೊಡ್ತಿ ಕಣ. ಲೇ ಹೊರಡ ಇವತ್ತು ನನ್ನ ಶಾಪಿಗೆ ಸೆಲೆಬ್ರಿಟಿಗಳು ಬರ್ತಿದ್ದಾರೆ ಕಣ. ಇವತ್ತು ನಂಗೆ ನಿನ್ ಮೇಲೆ ಡೌಟ್ ಇದೆ. ಇಲ್ಲೇ ಕೂತ್ಕೊಳ್ತೀನಿ ನನ್ನ ಮಗ. ಯಾವಾಗ ಕೊಡ್ತೀನಿ ನಾನು ನೋಡ್ತೀನಿ. ಆಯ್ತು ಕಣಲೇ. ಇದು ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ. ಕೋ ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸ್ ಮತ್ತೆ ರೈಸ್ ಬರ್ಲಿ ಜೋರ ಚಪ್ಪಾಳೆ. ಇವತ್ತಿನ ನಮ್ಮ ಈ ಯಾರಿಗುಂಟು ಯಾರಿಗಿಲ್ಲ ಸ್ಟುಡಿಯೋಗೆ ಬರ್ತಿರುವ ಅತಿಥಿಗಳು ಆದಿಪುರಾಣ ಚಿತ್ರತಂಡ ಬಾರ್ಲಿ ಮ್ಯೂಸಿಕ್. ಹೋಗುಮ ಲಾಂಗು ಡ್ರೈವು ಹೋಗುಮ ಮಾಡುಮ ಎಣ್ಣೆ ಪಾರ್ಟಿ ಮಾಡುಮ ಎಲ್ಲಿ ಮಾಡುಮ ಹುಬ್ಬಳ್ಳಿಯಲ್ಲಿ ಬಳ್ಳಾರಿಗೋಗುಮ ಮಂಡ್ಯದಲ್ಲಿ ಮಾಡುಮ ಎಡಮುರಿಲಿ ಬಲ್ಮುರಿಲಿ ಎಲ್ಲಿಗೋಗುಮ ಇನ್ನೆಲ್ಲಿಗೋಗುಮ ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸಟ್ಟು ಬೆಳಕಲ್ಲಿ. 3 ಜನಕ್ಕೆ ಯಾರಿಗುಂಟು ಯಾರಿಗಿಲ್ಲ ಶೋಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಅಹಲ್ಯ ಅವರೇ, ಆದಿಪುರಾಣದಲ್ಲಿ ನಿಮ್ಮ ಪುರಾಣ ಏನು? ನಾನು ಆ ದಿನ ಮದುವೆ ಆಗ್ತೀನಿ. ವಾ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪುರಾಣ. ಆ ಮದುವೆ ಆದ್ಮೇಲೆ ಮುಂದಿನ ಕಥೆಗಳು ಹೇಳಲ್ವಾ? ಅದನ್ನ ನೀವು ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಇರುತ್ತಾ ಇಲ್ವಾ ಸರ್, ನಿಮ್ ಮದುವೆ ಆಗಿದ್ಯಾ? ಇಲ್ಲ ಮೇಡಮ್, ನಾವು ಮೂವಿ ನೋಡಿ ಪುರಾಣ ಗೊತ್ತಾಗತ್ತೆ. ಶಶಾಂಕ್ ಅವ್ರೆ, ಆಕ್ಚುಲಿ ನಿಮ್ದು ಯಾವ ರಾಶಿ? ತುಲಾ ರಾಶಿ ಸರ್. ತುಲಾ ರಾಶಿ. ನಂದು ಕನ್ಯಾ ರಾಶಿ ಸರ್. ನನಗೂ ಹುಡುಗಿ ಸಿಕ್ಲಿಲ್ಲ, ನಿಮ್ಗೂ ಹುಡುಗಿ ಸಿಕ್ಲಿಲ್ಲ. ಯಾಕೆ ಸರ್ ಅದು ಈ ಥರ? ಏನೋ ಸರ್, ಒಬ್ಬೊಬ್ರು ಕೇಳ್ಕೊಂಡ್ ಬಂದಿರಲ್ಲ ಅಷ್ಟೇ, ಇನ್ನೇನು ಹೇಳಕ್ಕಾಗತ್ತೆ ಹೇಳಿ ಸರ್. ಹಾಗಾದ್ರೆ ಯಾರ ಹತ್ರ ಹಾಗೆಲ್ಲ ಮುಟ್ಬೇಡಿ, ನಂಗೆ ಪಂಬಲಾಗುತ್ತೆ ಮತ್ತೆ. ಮೋಕ್ಷ, ಒಬ್ರನ್ನ ಯಾರು ಹುಡ್ಕೊಬೇಕು ಅಂತ ಹೇಳ್ತಿದ್ಯಲ್ಲ. ಹಂಗೆ ಹೇಳ್ಬಿಡಿ. ನಾನು ರೆಡಿ. ಐ ಆಮ್ ಆಲ್ವೇಸ್ ರೆಡಿ. ಮೇಡಮ್, ಆರ್ ಯು ರೆಡಿ? ಫಸ್ಟ್ ಫೋಟೋ ತಗೊಳ್ಳಿ ಅಪ್ಪಂದು, ಮತ್ತೆ ಅದ್ರ ಬಗ್ಗೆ ಮಾತಾಡೋಣ. ಓ, ಇವರು ನಮ್ಮಿಬ್ಬರ ಮಧ್ಯೆ ಬೆಂಕಿ ಇರ್ತಿದ್ದಾರೆ. ಪರವಾಗಿಲ್ಲ. 12 ಜನ ಮಕ್ಕಳಿದಾರಂತೆ. ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಓಕೆ. ಆದ್ರೆ ನಂಗೆ 12 ಮಕ್ಕಳು ಎತ್ತೋ ಶಕ್ತಿ ಇಲ್ವೇ? ಇಂಥವೆಲ್ಲ ಅವ್ರ ಆಲ್ರೆಡಿ ಇದೆ. ಅದು ಅವ್ರ ಹತ್ರ ಆಯುರ್ವೇದಿಕ್ ಇದೆ. ಹಾಂ, ಇನ್ನೇನು ಮತ್ತೆ ಅವ್ರ ಜೊತೆ ಡೇಟ್ಗೆ ಹೋಗಕ್ಕೆ ಅನ್ಕೊಂಡಿದ್ಯಾ ಏನೋ? ಇರ್ಲಿ, ಈ ಕೋಪ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಶೋ ದುಃಖ ಇದೆ, ಕೋಪ ಇದೆ, ನಗುನ ಇಟ್ಕೊಂಡು ನಮ್ಮ ಎಲ್ಲ ಆಟಗಳನ್ನ ಆಡ್ತಾ ಇರಿ. ಮೋಕ್ಷ ಅವರೇ, ಏನ್ ಮಾಡ್ತಿದ್ರಿ ಸಿನಿಮಾದಲ್ಲಿ? ತಮ್ಮ ಪಾತ್ರ ಯಾವುದು? ನಾನು ಮೂವಿಲಿ ದಿಶಾ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ದಿಶಾ ತುಂಬಾ ಬೋಲ್ಡ್, ಬ್ಯೂಟಿಫುಲ್, ತುಂಬಾ ಬಾಸಿ ಹುಡುಗಿ. ಅವಳು ಈಸಿಲಿ ಲವಲ್ಲಿ ಬೀಳಲ್ಲ. ಯಾರು ಅಷ್ಟು ಈಸಿಲಿ ಇಷ್ಟ ಆಗಲ್ಲ. ಬಟ್ ಅವಳು ಬಿದ್ದಾಗ ಫಸ್ಟ್ ಟೈಮ್ ಅವಳು ಹೆಂಗೆ ಫೇಸ್ ಮಾಡ್ತಾಳೆ
ಅಂತ ಇರೋದೇ ಮೂವಿ. ಕರೆಕ್ಟ್ ಮೇಡಮ್, ಕರೆಕ್ಟ್. ಆಕ್ಚುಲಿ ನಂಗೆ ಮತ್ತೆ ನನ್ನ ಮಮ್ಮಿಗೆ ದೀಶಾ ಅನ್ನೋ ಹೆಸರು ತುಂಬಾ ಇಷ್ಟ ಮೇಡಮ್. ನಮ್ಮ ಜಾತಕದಲ್ಲಿದೆ ದೀಶಾ ಅನ್ನೋ ಹುಡುಗಿನ ನೀನು ಲವ್ ಮಾಡಿ ಮದುವೆ ಅವಳಿಗೆ ಬ್ಲೂ ಐಸ್ ಇರಬೇಕು. ಬ್ಲೂ ಐಸ್ ಟಿಪ್ ನೋಟೈಸ್ ರೆಡಿ. ಓಕೆ, ನಿಮ್ಮ ಆದಿಪುರನ ಸಿನಿಮಾ ಸಕ್ಸಸ್ ಕಾಣಲಿ, ಕನ್ನಡ ಚಿತ್ರರಂಗದಲ್ಲಿ 100 ದಿನ ಓಡ್ಲಿ ಅಂತ ಹಾರೈಸ್ತಾ ಇದೇ ಖುಷಿಯಲ್ಲಿ ಪೋಡಿಯಂ ಕಡೆ ಹೋಗ್ತೀರಿ. ನಾವು ಇನ್ನೊಂದು ತಂಡನ ವೇದಿಕೆ ಮೇಲೆ ಕರಿತೀವಿ. ಬಾರ್ಲಿ ಜೋರಾದ ಚಪ್ಪಾಳೆ. ಮಿಸ್ಟರ್ ಮುಸ್ತಫಾ, ಹೇಳಪ್ಪ. ನಿನ್ ಟೀಮಿಂದ ಆಡ್ಲಿಕ್ಕೆ ಮಾತ್ರ ಅಲ್ಲಪ್ಪ ಬರೋದು, ನನ್ನ ಟೀಮಲ್ಲೂ ಆಡ್ಲಿಕ್ಕೆ ಬರ್ತಿದ್ದಾರೆ. ಅದು ಬೇರೆ ಯಾರು ಅಲ್ಲ, ಕವಲುದಾರಿ ಚಿತ್ರತಂಡ. Twinkle, twinkle, little star, we are loving our star. ಕವಲುದಾರಿ ಚಿತ್ರತಂಡಕ್ಕೆ ನಮ್ಮ ಯಾರಿಗುಂಟು ಯಾರಿಗಿಲ್ಲ ಶೋ ಕಡೆಯಿಂದ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. Thank you. ಥ್ಯಾಂಕ್ ಯು. ಓಕೆ ರೋಶಿನಿ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಚಿತ್ರದ ಬಗ್ಗೆ. ಸೊ ನಾನು ನೀವು ಪ್ರಿಯಾ ಅಂತ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಫಿಲ್ಮ್ ಅಲ್ಲಿ ನಮ್ಮ ಅಪ್ಪ ಮೇಲೆ ಜಾಸ್ತಿ ಪ್ರೀತಿ ಯಾರಿಗೆ? ನನ್ಗೆ. ನನಗೂ ನನ್ನ ಮಮ್ಮಿ ಮೇಲೆ ಜಾಸ್ತಿ ಪ್ರೀತಿ ಮನೆಯಲ್ಲಿ. ಅವರು ನಾನು ಮೇಂಟೈನ್ ಮಾಡಕ್ ಆಗ್ತಿರಲ್ಲ ನಮ್ಮ ಅಪ್ಪನ ನಾನೇ. ಯಾಕೆ? ಸ್ವಲ್ಪ ನಿಮ್ ತರ ಅವರು. ಸೂರಜ್ ನಿಮ್ಮ ಅಪ್ಪ ಅಂತ ಹೇಳ್ತಿದ್ದೀನಿ. ಕೈ ತೆಗಿರಿ. ಅಪ್ಪ ಅಂದ್ರೆ ಬೇಡ, ಅಪ್ಪ ಅಂದ್ರೆ ಏನು? ಓಕೆ, ರಿಷಿ ಅವರೇ, ಎಸ್ ಸರ್. ಪುನೀತ್ ರಾಜ್ಕುಮಾರ್ ಸರ್ ನಿರ್ಮಾಣದ ಮೊದಲನೇ ಚಿತ್ರದಲ್ಲಿ ಮೊದಲನೇ ನಾಯಕನಾಗಿ ಅಭಿನಯಿಸ್ತಾ ಇದ್ದೀರಿ. ಅದರ ಅನುಭವ ಏನು? ಅನುಭವ ಅದ್ಭುತವಾಗಿದೆ. ಅಫ್ಕೋರ್ಸ್ PRK ಪ್ರೊಡಕ್ಷನ್ಸ್ನ ಮೊದಲನೇ ಚಿತ್ರದ ಮೊದಲನೇ ಹೀರೋ. ಓಕೆ, ಸಮನ್ವಿತ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಸಿನಿಮಾದಲ್ಲಿ ಏನ್ ಮಾಡಿದಿರಿ ಅದೆಲ್ಲ ಹೇಳಿ. ನಾನು ಮಿಸಸ್ ನಾಯ್ಡು ಅಂದ್ರ ಪಾತ್ರ ಹಾಕಿದ್ದೀನಿ. ಯಾ. ಇದು ಒಂದು 70s ಕ್ಯಾರೆಕ್ಟರು. 70 ದಶಕದ ಪಾತ್ರವನ್ನ ನೀವು 2018 ಹುಡುಗಿ ಮಾಡ್ತಾ ಇದ್ದೀರಿ. Correct, correct. ಅಡ್ಡಿಲ್ಲ. ಮತ್ತೊಮ್ಮೆ ನಿಮ್ಮ ಕವಲುದಾರಿ ಸಿನಿಮಾಗೆ ನಮ್ಮ ಯಾರಿಗುಂಟು ಯಾರಿಗಿಲ್ಲ ಶೋ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ ಇದೇ ಖುಷಿಯಲ್ಲಿ ಪೋಡಿಯಂ ಕಡೆ ಹೋಗ್ತೀರಿ. ನಾವು ಇವತ್ತಿನ ಆಟವನ್ನ ಶುರು ಮಾಡೋಣ. ಬಾರ್ಲಿ ಜೋರಾದ ಚಪ್ಪಾಳೆ. ಈಗ 2 ತಂಡದಲ್ಲಿ 3000 ಪಾಯಿಂಟ್ಸ್ ಇದೆ. ನಾವು ಇಲ್ಲಿ ಕೆಲವು ಆಟಗಳನ್ನ ಆಡಿಸ್ತೀವಿ. ಸಂಚಿಕೆಯ ಕೊನೆಯಲ್ಲಿ ಯಾವ ತಂಡದಲ್ಲಿ ಹೆಚ್ಚು ಅಂಕಗಳು ಉಳಿದಿರುತ್ತೆ ಅದನ್ನ ಲೆಕ್ಕ ಹಾಕಿ ಆ ತಂಡಕ್ಕೆ ವಿನ್ನರ್ ಪಟ್ಟನ ಕೊಡ್ತೀವಿ. ಇವತ್ತಿನ ಈ ಸಂಚಿಕೆಯ ಮೊದಲನೇ ಆಟ ಬಲೂನ್ ಬಾಲೆಯರು. ಈ ಆಟದ ನಿಯಮವನ್ನ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಒಂದು ತಂಡದಿಂದ 2 ಈ ಆಟದಲ್ಲಿ ಭಾಗವಹಿಸ್ತೀರಿ. ಒಬ್ರು ಇಲ್ಲಿ ಬಲೂನ್ನ ಬಲಗೈ ಎಡಗೈ ನಿಮ್ಮ ಕಾಲ್ ಸಂದಿ ಎಲ್ಲಿ ಬೇಕಾದ್ರೆ ತಗೊಳ್ತೀರಿ. ಆ ಪ್ಲಸ್ ಮಾರ್ಕ್ ಅಲ್ಲಿ ಒಬ್ರು ನಿಂತಿರ್ತಾರೆ. ಸೊ ಅವ್ರಿಗೆ ನೀವು ಹೇಗೆ ತಗೊಂಡಿರ್ತೀರೋ ಹಾಗೆ ಶಿಫ್ಟ್ ಮಾಡಬೇಕು. 3 ನಿಮಿಷಗಳ ಕಾಲಾವಕಾಶದಲ್ಲಿ ಎಷ್ಟು ಬಲೂನ್ಗಳನ್ನ ಅವರು ಹೋಲ್ಡ್ ಮಾಡ್ತಾರೆ ಅವರು ವಿನ್ನರ್ ಆಗ್ತಾರೆ. ಈಗ ನನ್ನ ತಂಡದಿಂದ ಆಡ್ಲಿಕ್ಕೆ ಬರ್ತಿದ್ದಾರೆ ಅಹಲ್ಯ ಮತ್ತು ಮೋಕ್ಷ. ಬರ್ಲಿ ಜೋರಾದ ಚಪ್ಪಾಳೆ. Okay, your time starts now. ಆಯ್ತು, ಇವರು 2 ತಂದು ಕೊಡುವಾಗ ಮುಂಜಾನೆ ಕರೆಕ್ಟ್ 4 ಗಂಟೆ ಆಗುತ್ತೆ. ಓಹೋ, ಕಿವಿ, ಮೂಗು, ಬಾಯಿ ಎಲ್ಲ ಇದು ಕಿವಿಲಿ ಕೊಡಿ, ಕಿವಿಲಿ ಕೊಡಿ ಅವ್ರಿಗೆ. ಕಾಲಲ್ಲಿ ಬಿದ್ದಿದ್ದೀರಾ? ಲೆಕ್ಕಕ್ಕಿಲ್ಲ, ಬಿದ್ದು ಹೋಯ್ತು ಅಷ್ಟೇ. ವೆಲ್ ಪ್ಲೇಡ್, ವೆಲ್ ಪ್ಲೇಡ್. Yes, get up, okay. Give me the old one. Huh? You give me the old one here. Yes.
What? Don't force. Please don't force. See, force. This is force. Okay, are you all right? I'm good. Do you want to drink any juice? Red Bull? Nice joke, nice joke. Ten, nine, ಕೆಳಗ್ ಬಿದ್ದು. 8, 7, ಒಂದ್ ನಿಮಿಷ. 6, 5, Wait, 4, hold it. 3, 2. ಮೋಸ ಮಾಡಿ. ಎಸ್ ನಾನು ಲೆಕ್ಕ ಹಿಡಿತೀನಿ. ಲೆಕ್ಕ ಫಿನಿಶ್. 1, 2, 3, 4, 5, 6, 7. ಓಕೆ ಎಸ್. ಸೂರ್ಯ ತಂಡವನ್ನ ವೇದಿಕೆ ಮೇಲೆ ಕರಿತೀನಿ. ಬರ್ಲಿ ಜೋರಾದ ಚಪ್ಪಾಳೆ. Your time starts now. ವೆರಿ ನೈಸ್, ಲವ್ಲಿ, ಅದ್ಭುತ. ವಂಡರ್ಫುಲ್. ರೋಶ್ನಿ ಒಂದ್ ಬೀಳ್ತಾ ಇದೆ. ಕೈಯಲ್ಲಿ ಕೊಡ್ತದೆ. ಕೈ ಕೊಡಲು ಬಳಸುವಾಗಿಲ್ಲ. ಅಯ್ಯೋ. ಬರಲ್ಲ. ಕೈ ಬಳಸಿದ್ಯಾದರೆ ನಿಮ್ಮ ಬಲೂನ್ ಲೆಕ್ಕಕ್ಕೆ ಬರಲ್ಲ. ಬ್ಯೂಟಿಫುಲ್, ಆಸಮ್, ಮಾರ್ವೆಲಸ್. ಸರ್, ನೀವು ನಮ್ ಟೀಮು. ಹೌದಲ್ಲ, ಬನ್ನಿ ಇಲ್ಲಿ. ಚೂರು ಕನ್ಫ್ಯೂಸ್ ಆಗ್ತದೆ ನನಗೆ. ಓ ಲವ್ಲಿ, ಅದ್ಭುತ ಇದು. Come on. ಒನ್ ಲಾಸ್ಟ್. 10, 9, ಕಾಲ್. Yes. 7, 6, 5, 4, 3, 2, 1. Blue eyes, ನಿಮ್ ಪ್ರಕಾರ ಈ ಆಟದಲ್ಲಿ ಯಾರು ಗೆದ್ದಿದ್ದಾರೆ, ಯಾರು ಸೋತಿದ್ದಾರೆ? ಆಬ್ವಿಯಸ್ಲಿ ಅವರೇ ಗೆದ್ದಿದ್ದಾರೆ. ಅವರು ಗೆದ್ದಿದ್ದಾರೆ. ಬರ್ಲಿ ಜೋರ ಚಪ್ಪಾಳೆ. ಓಕೆ, ನನ್ನ ತಂಡದ ಪಾಯಿಂಟ್ಸ್ 3000 ಹಂಗೆ ಉಳಿಸ್ಕೊಂಡಿದ್ದಾರೆ. ಬರ್ಲಿ ಅವ್ರಿಗೊಂದು ಜೋರದ ಚಪ್ಪಾಳೆ. ನನ್ನ ತಂಡದಲ್ಲಿ 3000 ಪಾಯಿಂಟ್ಸ್ ಅಲ್ಲಿ ಒಂದು ಆಟದಲ್ಲಿ ಸೋತು 500 ಕಡಿತಗೊಂಡು 7000 ಉಳ್ಕೊಂಡಿದೆ. ಬಾರ್ಲಿ ಜೋರಾದ ಚಪ್ಪಾಳೆ. Not bad. ಈಗ ನಾವು ಆಡ್ತಿರುವ ಆಟದ ಹೆಸರು ಡಬ್ಬಾಗೆ. ಈ 4 ಬಾಕ್ಸ್ ಅಲ್ಲಿ ಜಲಜೀವಗಳು, ಪ್ರಾಣಿ ಪಕ್ಷಿಗಳು, ಈ ಬಾಕ್ಸ್ಗಳನ್ನ ರಿವೀಲ್ ಮಾಡೋದಕ್ಕಿಂತ ಮುಂಚೆ ನಾನು ನನ್ನ ತಂಡದಿಂದ ಆಡ್ಲಿಕ್ಕೆ ಕರಿತಾ ಇದ್ದೀನಿ ಅಹಲ್ಯ ಅವ್ರನ್ನ. ಬಾರಿ ಜೋರಾದ ಚಪ್ಪಾಳೆ. ಅಹಲ್ಯ ಅವರಿಗೆ ನಿಮಗೆ 5 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಈ 4 ಬಾಕ್ಸ್ ಅಲ್ಲಿ ಇರುವ ಏನಾದ್ರೂ ಪ್ರಾಣಿ ಪಕ್ಷಿ ಏನಾದ್ರೂ ಅದನ್ನು ಮುಟ್ಟಿ, ಹಿಚಕಿ, ಸ್ಪರ್ಶ ಮಾಡಿ ಅದೇನು ಅಂತ ಪಕ್ಕ ಹೇಳ್ಬೇಕು. ಓಕೆ, ಈಗ ಈ ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ನಮ್ಮ ಪ್ರೇಕ್ಷಕರಿಗೆ ತೋರಿಸುವ ಸಮಯ. ಮೊದಲನೇ ಬಾಕ್ಸ್ ಅಲ್ಲಿ ಇದೆ ಅಹಲ್ಯ ಅವರ ಸಮಯ ಈಗ ಶುರು ಆಗ್ತದೆ. ಇವರ ಟೈಮ್ ಸ್ಟಾರ್ಟ್ಸ್ ನೌ. ಕೇರ್ಫುಲ್ ಆಗಿ ನಾ ಬರ್ತೀನಿ. ಫಸ್ಟ್ ನೀವು ಒಳಗಡೆ ನೋಡಿ ಪ್ಲೀಸ್. ಕರ್ನಾಟಕ ಜನತೆ ಮುಂದೆ ಅಹಲ್ಯ ಧೈರ್ಯವಂತೆ ಅಂತ ಗೊತ್ತಾಗಬೇಕು. ಹೆದರು ಪುಕ್ಲಿ ಅಲ್ಲ, ಅದಕ್ಕೆ ಆರಾಮಾಗಾಡಿ. ಅಲ್ಲಿ ಅವರೇ
ಏನಾಯ್ತು? ಭಯ ಆಗ್ತದೆ. ಭಯ ಪಡ್ಬೇಡಿ, ಆರಾಮ್ಸೆ ಆಡಿ, ಏನಾಗಲ್ಲ. ಗಾಡ್ ಈಸ್ ಗ್ರೇಟ್, ಸೂರಜ್ ಈಸ್ ಗ್ರೇಟ್. ನಿಮ್ಗೆ ಏನಂತ ಆರಾಮಾಗಿ. ಭಯ ಆಗ್ತದೆ, ಕಚ್ಚಿದ್ರೆ ಅದು. ಕಚ್ಚಿದ್ರೆ ಏನಾಗುತ್ತೆ? ನಾವೆಲ್ಲರಿದ್ದೀವಿ, ಹೊರಗಡೆ ಆಂಬುಲೆನ್ಸ್ ಇದೆ, ಟೆನ್ಷನ್ ಹಾಕೊಂಡ. ಏನಾಗಲ್ಲ, ಟೆನ್ಷನ್ ಮಾಡಬೇಡಿ, ನಾನಿದ್ದೀನಿ. ಬೇಕಾದ್ರೆ ನಿಮ್ಮ ಕೈ ಜೊತೆ ನನ್ನ ಕೈನ ಒಳಗೆ ಬರುತ್ತೆ. ಫಸ್ಟ್ ನಿಮ್ದಿಲ್ಲಿ ಹಾಗಾದ್ರೆ. ನೀವು ನಾನು ಆಡ್ತೀನಿ, ನೀವು ಆಡ್ಬೇಡಿ. ನಮ್ಮ ಮನೆಗೆ ಹೋಗ್ಬೇಕು, ನಾನು ಏನಾದ್ರು. ಹಾಗಾದ್ರೆ ನಮ್ಮ ಮನೆಗೆ ಹೋಗ್ಲಿಕ್ಕಿಲ್ಲ ಅಲ್ಲ, ನೀವು ಮಾತ್ರ ಮನೆಗೆ ಹೋಗಿ. ಕೊಡಿ, ಕೈ ಕೊಡಿ, ಏನಾಗಲ್ಲ. ಓ ಮಮ್ಮಿ, ಡ್ಯಾಡಿ, ಡ್ಯಾಡಿ. ಏನಾಗಲ್ಲ ನೋಡಿ, ನಾನು ಕೈ. ಹಾಗಾದ್ರೆ ನೆಕ್ಸ್ಟ್ ಬಾಕ್ಸ್ಗೆ ಹೋಗೋಣವಾ? ಈಗ ಇದ್ರೆ ಏನಂತ ಫ್ರೀಸ್ ಮಾಡ್ತೀರಿ? ಇಲ್ಲಿ ಅಂತ. ಏಲಿಯನ್ ಇದೆಯಾ? ಇಲ್ಲಿ ಇಲ್ಲಿ. ಇಲ್ಲಿಂದ ಫ್ರೀಸ್ ಮಾಡಿ. ಇಲಿನಾ? ಓಕೆ, ಅಹಲ್ಯ ಅವರು ಮೊದಲನೇ ಬಾಕ್ಸ್ ಅಲ್ಲಿ ಇಲಿ ಅಂತ ಫ್ರೀಸ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಬಾಕ್ಸ್ಗೆ ಹೋಗೋಣ. ನಂಗೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ. ವೆರಿ ಗುಡ್, ಹಾಕಿಮ್ಮ. ನೋಡಿ, ಏನಿದೆ ಮುಟ್ ನೋಡಿ, ಮುಟ್ ನೋಡಿ. ಏನಿದೆ ನೋಡಿ, ಆರಾಮ್ಸೆ ಆಡಿ. ಸೂಪರ್. ಏನಿದೆ ಏನಿದೆ? ಐ ಥಿಂಕ್ ಇಟ್ಸ್ ಕೈಂಡ್ ಆಫ್ ಫ್ರೂಟ್. ಓ, ಈಗ ಐ ಥಿಂಕ್ ಇಟ್ಸ್ ಕೈಂಡ್ ಆಫ್ ಫ್ರೂಟಾ? ಟ್ರೈ ಮಾಡಿ, ಟ್ರೈ ಮಾಡಿ. ಇನ್ನೊಂದ್ಸಲ ಅದೇನೋ ಕೈ ಹಾಕಿ, ಸಾಫ್ಟ್ ಇದೆ, ನಂಗೆ ಭಯ ಆಗ್ತಿದೆ. ಇನ್ನೊಂದ್ಸಲ ಕೈ ಹಾಕಿ, ಗೊತ್ತಾಗುತ್ತೆ. ಏನದು? ಓಕೆ, ಏನದು? ಹಾವು. ಹಾವು. ಓಕೆ, ಎರಡನೇ ಬಾಕ್ಸ್ ಅಲ್ಲಿ ಅಹಲ್ಯ ಅವರು ಹಾವು ಇದೆ ಎಂದು ಫ್ರೀಸ್ ಮಾಡ್ತಿದ್ದಾರೆ. ಸೊ ಮೂರನೇ ಬಾಕ್ಸ್ ಕಡೆ ಕರ್ಕೊಂಡು ಹೋಗೋಣ. ಇದ್ರಲ್ಲೂ ನಿಮ್ಗೆ ಆರಾಮ್ಸೆ ಆಡ್ಬೋದು, ಆರಾಮ್ಸೆ ಆಡಿ. ಪ್ರಾಮಿಸ್ ಇದ್ರಲ್ಲಿ ಜೀವ ಇಲ್ಲ. ಪ್ರಾಮಿಸ್. ನಿಮ್ಮ ಆಣೆಗಳು ನನ್ನನ್ನು ಯಾಕೆ ಸಾಯಿಸ್ತೀರಾ? ಆಯ್ತು, ನನ್ನ ಆಣೆಗಳು ಅದ್ರಲ್ಲಿ ಏನಿಲ್ಲ, ಆರಾಮ್ಸೆ ನಿಮ್ಗೆ ಆಡ್ಬೋದು. ಯಾಕೆ? ಏನಿದೆ ಏನಿದೆ ಏನಿದೆ? ಅದ್ರಲ್ಲಿ ಏನೋ ಇದೆ. ಬಾಕ್ಸ್, ಪ್ರತಿಯೊಂದು ಬಾಕ್ಸ್ ಅಲ್ಲಿ ಏನಾದ್ರು ಇರುತ್ತೆ, ಅದೇ ಏನಿದೆ ಅಂತ. ಬೇಕಾದ್ರೆ ಇನ್ನೊಂದ್ಸಲ ನೀವು ಪಕ್ಕ ಮಾಡಿ, ಏನಿದೆ ಅಂತ ನೋಡಿ. ಅದು ಯಾರ್ದೋ ಕೈ ಬರ್ತು ಆ ಕಡೆ. ಕೈ ಅಷ್ಟೇ, ಕೈ ತಾನೆ. ಹಾಗಾದ್ರೆ ನಿಮ್ ಕೈನು ಹಾಕ್ಬಿಡಿ, ಏನಾಗಲ್ಲ. ಇದೆ, ಕೈ ಇದೆ ಅಲ್ಲಿ. ಕೈ ಇದೆಯಾ? ಕೈಯಿಂದ ಫೀಸ್ ಮಾಡ್ಲಾ? ಇಲ್ಲ, ನಾನು ಟಚ್ ಮಾಡಿದ್ ಮಾತ್ರ ಕೈ. ಮತ್ತೆ ಏನಿದೆ ಅಂತ ನೋಡಿ ಹಾಗೆ ಇನ್ನೊಂದ್ಸತಿ. ಯಪ್ಪ, ಇನ್ನೊಂದು ಹಾಗಾದ್ರೆ ನಿಮ್ ಕೈನು ಹಾಕ್ಬಿಡಿ, ಏನಾಗಲ್ಲ. ಡ್ಯಾಡಿ, ಮಮ್ಮಿ. ಓಕೆ, ಏನಿದೆ ಏನಿದೆ? ಕೈ ಇದೆ. ಕೈ ಇದೆಯಾ? ಓಕೆ, ಮೂರನೇ ಬಾಕ್ಸ್ ಅಲ್ಲಿ ಅಹಲ್ಯ ಅವರು ಹೇಳ್ತಿದ್ದಾರೆ ಕೈ ಇದೆ ಎಂದು. ಇದನ್ನ ಫ್ರೀಸ್ ಮಾಡ್ತಾ ಇದೀವಿ. ನಾಲ್ಕನೇ ಬಾಕ್ಸ್ ಕಡೆ ಕರ್ಕೊಂಡು ಹೋಗೋಣ. ಅಮ್ಮ, ಸುಮ್ಮನೆ ಅಲ್ಸಡಾಗಮ್ಮಂದ್ರೆ. ಅಮ್ಮ ದೇವರಾಣಿ, ನಾನು ಬೆಣ್ಣೆ ಕದ್ದಿಲ್ಲ ಅಮ್ಮ. ಏನಾಯ್ತು? ಇನ್ನೊಂದು ಹಾವು ಹೋಯ್ತು, ಸೆಕೆಂಡ್ ಹಾವು. ಅದು ಮೊಟ್ಟೆತ್ತಲ್ಲ, ಮೊಟ್ಟೆಯಿಂದ ಮರಿ ಹಾವು ಹೋಯ್ತು. ಓಕೆ, ಏನಿದೆ ನಾಲ್ಕನೇ ಬಾಕ್ಸ್ ಅಲ್ಲಿ? ಏನಿದೆ ಬೇಗ ಹೇಳಿ. ಏನಿಲ್ಲ. ಏನಿಲ್ವಾ? ಓಕೆ, ನಾಲ್ಕನೇ ಬಾಕ್ಸ್ ಅಲ್ಲಿ ಅಹಲ್ಯ ಅವರು ಹೇಳ್ತಿದ್ದಾರೆ ಏನು ಇಲ್ಲ ಅಂತ. ಈಗ 4 ಬಾಕ್ಸ್ ಅನ್ನು ಚೆಕ್ ಮಾಡಾಗಿದೆ. ಓಕೆ ಅಹಲ್ಯ ಅವರೇ, ಈಗ ನಿಧಾನಕ್ಕೆ ನಿಮ್ಮ ಕಣ್ಣಿನ ಬಟ್ಟೆ ಓಪನ್ ಮಾಡಿ ಒಂದೊಂದಾಗಿ ತೋರಿಸ್ತಾ ಬರ್ತೀವಿ. ನೀವು ಯಾವ್ದಕ್ಕೆ ಹೆದರ್ಕೊಂಡಿದ್ದೀರಿ ಅಂತ ನಾವು ತೋರಿಸ್ತಿದ್ವಿ. ಮೊದಲನೇ ಬಾಕ್ಸ್ ಅಲ್ಲಿ ಏನಿದೆ ಅಂತ ಹೇಳಿದ್ರಿ ನೀವು? ಇಲ್ಲಿ ಎಷ್ಟು ಇಲ್ಲಿದೆ ನೋಡಿ. ನೋಡಿ ಎಷ್ಟು ಇಲ್ಲಿ ನೋಡಿ ಇಲ್ಲ, ಇಲ್ಲಿ ಇಲ್ಲಿ ಸಾಯ್ತಾ ಇದೆ ಒಂದು ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ, ದೊಡ್ಡದಲ್ಲ ಇಲ್ಲಿ. ಅಯ್ಯೋ, ಬನ್ನಿ. ಎರಡನೇ ಬಾಕ್ಸ್ ಅಲ್ಲಿ ನೋಡಿ, ಹಾವು ಎಷ್ಟು ಚೆನ್ನಾಗಿ ನಿಂತಿದಲ್ಲ. 4 ಹಾವು. ಏನಮ್ಮ, ಬಾರಮ್ಮ ಗೌರಮ್ಮ ಬಾ. ಮೂರನೇ ಬಾಕ್ಸ್ ಅಲ್ಲಿ ಏನಿದೆ ಅಂದೆ ನೀನು? ಕೈ. ಕೈ. ಓಹ್, ಯಾರು ಕೈ ಇದೆ ನೋಡೋಣ, ಬನ್ನಿ. ನೋಡಿ ಎಷ್ಟು ಕೈ ಇದೆ ಅಲ್ವಾ? ಅಲ್ವಾ, ಚೆನ್ನಾಗಿದೆ ಅಲ್ಲ ಕೈ. ಇದಕ್ಕೆ ಹೆದರಿ ಹತ್ತು ಅಪ್ಪನೆಲ್ಲ ಕರೆದು ದೇವರೇ ಕಾಪಾಡ್ಬೇಕು ನಮ್ಮ ಡ್ಯಾಡಿ ಅಂತೆ, ಮಮ್ಮಿ ಅಂತೆ. ಡ್ಯಾಡಿ ಮಮ್ಮಿ ಮೀಟಿಂಗ್ ಇಲ್ಲ. 4ನೇ ಬಾಕ್ಸ್ ಅಲ್ಲಿ ಬನ್ನಿ, ಏನಿಲ್ಲ ಅಂತೆ, ಬನ್ನಿ. ನೋಡಿದ್ರ, ಈ ಬಾಕ್ಸ್ ಅಲ್ಲಿ ನೋಡೋಕೆ ನೀವು 22 ನಿಮಿಷ 52 ಹಾರ್ಡ್ ಡಿಸ್ಕ್ ಕಾಲ್ ಮಾಡಿದ್ರಿ. ನಡೀರಿ, ಪರವಾಗಿಲ್ಲ. ಎಸ್, ಬರ್ಲಿ ಜೋರಾದ ಚಪ್ಪಾಳೆ.
ಸೂರಜ್, ನಿಮ್ಮ ತಂಡದಿಂದ ಆಡ್ಲಿಕ್ಕೆ ಯಾರು ಬರ್ತಿದ್ದಾರಪ್ಪ? ನಮ್ ತಂಡದಿಂದ ಆಡ್ಲಿಕ್ಕೆ ಬರ್ತಿದ್ದಾರೆ ಬೇರೆ ಯಾರು ಅಲ್ಲ, ಸಮನ್ವಿತ ಅವರು. ಬರ್ಲಿ ಜೋರ ಚಪ್ಪಾಳೆ. ಕರ್ಕೊಂಡು ಬಾ ಅವ್ರನ್ನ. Your time starts now. ಓ, ಇನ್ನು ಒಳಗೆ ಹಾಕಿಲ್ಲ, ಕೈ ಆಗ್ಲೇ ಎದುರ್ತೀರಿ. ಎದುರ್ತಿಲ್ಲ, ಅವ್ರು ನಗ್ತಿದ್ದಾರೆ, ಕಾಮಿಡಿ ಆಗ್ತಿದೆ ಒಳಗೆ. Go for it, sir. Go for it. ಧೈರ್ಯವಾಗಿ ಕೈ ಹಾಕಿ, ಏನಾಗಲ್ಲ, ನಾವೆಲ್ಲ ಇದ್ದೀವಿ, ಹೊರಗಡೆ ಆಂಬುಲೆನ್ಸ್ ಇದೆ, ಏನ್ ಟೆನ್ಷನ್ ಮಾಡಬೇಡಿ. ಮತ್ತೆ ಏನಾಯ್ತು ಏನಾಯ್ತು ಏನು ಆಗಿಲ್ಲಲ್ವಾ? ಅಡಿ 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 ಮುಟ್ಟಿದ್ರ? ಏನದು? ಏನು ಫೀಸ್ ಮಾಡ್ಲಿ? ಏನದು? ಏನದು? ನೀವು ಕೈ ಹಾಕಿ ಹೇಳ್ಬೇಕು, ಫೀಲ್ ಮಾಡಿ ಹೇಳ್ಬೇಕು. ನಾವ್ ಹೆಂಗ್ ಹೇಳೋದು ಏನದು ಅಂತ? ಅದು ಒಂಥರ ಜಂಪ್ ಜಂಪ್ ಆಗ್ತಿದ್ಯಾ? ಓ, ಮೋಸ್ಟ್ಲಿ ಆಗ ಮಲಗಿತಿ, ಗೆದ್ದಿತ್ತು ಅನ್ಸುತ್ತೆ ಅದು. ಅಯ್ಯೋ, ಏನದು? ನನ್ಗೆ ಗೊತ್ತಿಲ್ಲಪ್ಪ. ಓಕೆ, ಮುಟ್ಟಿದ್ರಲ್ಲ, ಏನದು? ಏನಂತ ಫ್ರೀಸ್ ಮಾಡ್ತೀರಿ? ಏನು ತರ ತರ ಇದೆ, ಏನಪ್ಪ ಇದು? ಒಂಥರ ಅಂದ್ರೆ ಏನಿದೆ? ಟಾರ್ ರೋಡಾ? ಈಗ ಜಂಪ್ ಮಾಡ್ತಿದ್ಯಲ್ಲ, ಮಲಗಿದ್ಯಾ? ಹೇಗೆ? ಓಕೆ, ಇದೊಂಥರ ಒಂದು ಟ್ರೈ ಮಾಡ್ತೀನಿ. ಮಾಡವ ಮಾಡೋ. ಪೈನಾಪಲ್ ತರ ಇದೆ. ಪೈನಾಪಲ್ ಫೀಸ್ ಮಾಡ್ಲಾ? ಅಲ್ಲ, ಪೈನಾಪಲ್ ಜ್ಯೂಸಾ? ಓಕೆ, ಫೈನ್. ಓಕೆ, ಮೊದಲನೇ ಬಾಕ್ಸ್ ಅಲ್ಲಿ ಪೈನಾಪಲ್ ಇದೆ ಅಂತ ಫ್ರೀಸ್ ಮಾಡ್ತಿದ್ದಾರೆ. ಈಗ ಎರಡನೇ ಬಾಕ್ಸ್ ಹೋಗೋ ಸಮಯ. ಓ ಗಾಡ್, ನೀವು ಟೈಮ್ ಕಿಲ್ ಮಾಡ್ತಿದ್ದೀರಾ. ಅಯ್ಯೋ, ಕೆಳಕ್ಕೆ ಯಾಕ್ರಮ ಅದು? ಅಯ್ಯೋ, ಏನು? ಏನಿದೆ? ಓಕೆ, ಮುಟ್ಟೆ ಇಲ್ಲ ಇನ್ನು. ಮುಟ್ಟಿದ್ರಿ. ಸದಾ ನಗುಮುಖದ ಮಲ್ಲಿ. ಇದು ಪ್ರಾನ್ ತರ ಬರುತ್ತಲ್ಲ, ಅದು ಪ್ರಾನ್ಸ್ ತರ ಏನ್ ಬರುತ್ತೆ? ಪ್ರಾನ್ಸ್ ತರ ಪ್ರಾನ್ಸೇ ಬರುತ್ತೆ. ಪ್ರಾನ್, ಅದೇ Yes. ಅಂದ್ರೆ ಏನಂತ France ಫೀಸ್ CBD. ಮಾಡಿದ್ರೆ ಕರೆಕ್ಟ್ ಆಗಿ ಹೇಳಿ. ಸೀ ಫುಡ್. ಸೀ ಫುಡ್ yes. ಈಗ Yes. ಮೂರನೇ ಬಾಕ್ಸಿಗೆ ಬರೋ ಸಮಯ. ಏನಿದೆ? ಏನಾಯ್ತು? ಐ ಡೋಂಟ್ ನೋ. ನಿಮ್ಗೆ ಆದ್ರೂ ನಾನೇ ಬೇಕಲ್ವಾ? ನನ್ನ ಹತ್ರನೇ ಬರ್ತೀರಿ ನೀವು. ಏನಪ್ಪ ಇದು? ಓಕೆ, ಐ ಡೋಂಟ್ ನೋ. ಎಸ್, ಈ ಬಾಕ್ಸ್ ಅಲ್ಲಿ ಏನಂತ ಗೊತ್ತಿಲ್ಲ ಅಂತ ಫ್ರೀಸ್ ಮಾಡ್ಲಾ? ಇಲ್ಲ, go for an answer. ಯಾ, ಗೋ ಫಾರ್ Madam. an answer, try for it. ಇದು ಒಂಚೂರು ಇವ್ರ ಬ್ಲಡ್ ಬರ್ತಿದೆ, ಒಂಚೂರು ಕಾಟನ್ ತಾನೆ. ಏಯ್, ನಿಜವಾಗ್ಲು ಸೀರಿಯಸ್ಲಿ ಸೀರಿಯಸ್ಲಿ ಅದು ಮುಳ್ಳು ಒಳಗಡೆ ಇರ್ತದೆ, ಮುಳ್ಳು ಐತದು. ವಿಷ ಏರ್ತಿದೆ ಅನ್ಸುತ್ತೆ. ಓಕೆ, ಮೂರನೇ ಬಾಕ್ಸ್ ಅಲ್ಲಿ ಏನಿದೆ ಅಂತ ಫ್ರೀಸ್ ಮಾಡ್ಲಿ. ಓಕೆ, ಮುಳ್ಳಂದಿ ಅಂತ. ಓಕೆ, ಮುಳ್ಳಂದಿ ಅಂತ ಫ್ರೀಸ್ ಮಾಡ್ತಿದ್ದಾರೆ. ಈಗ ನಾಲ್ಕನೇ ಬಾಕ್ಸ್ಗೆ ಬರೋ ಸಮಯ. ಪಾಯಿಂಟ್ಸ್ ಹೋದ್ರೆ ಓಕೆನಾ? ಜೀವ ಹೋದ್ರೆ ಯಾ- ಓಕೆನಾ? ಜೀವ ಹೋದ್ರೆ ಓಕೆ, ಪಾಯಿಂಟ್ಸ್ ಇರ್ಲಿ. ಓ ಮೈ ಗಾಡ್, ಓ ರಾಮ. Okay. ಯಾರು ಮಾಡಿದದು? ಓಕೆ, ಗೊತ್ತಿಲ್ಲ ನನಗೆ. ಓಕೆ, ನಾಲ್ಕನೇ ಬಾಕ್ಸ್ ಅಲ್ಲಿ ಗೊತ್ತಿಲ್ಲ ಅಂತ ಫ್ರೀಸ್ ಮಾಡಿದ್ದಾರೆ. ಈಗ ಅವರ ಕಣ್ಣಿನ ಬಟ್ಟೆ ತೆಗೆದು ಯಾವ್ಯಾವ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡುವ ಸಮಯ. ಓಕೆ, ಈಗ ನಿಮ್ಮ ಕಣ್ಣಿನ ಬಟ್ಟೆ ತೆಗೀರಿ. ಓಕೆ, ನಾಲ್ಕನೇ ಬಾಕ್ಸ್ ಅಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಬನ್ನಿ. ಏನು ಇಲ್ಲ ಅಂದ್ರಲ್ಲ, ಬನ್ನಿ ನಾಲ್ಕನೇ ಬಾಕ್ಸ್ ನೋಡಿ. ನಾಲ್ಕನೇ ಬಾಕ್ಸ್ ಅಲ್ಲಿ ಏನಿಲ್ಲ ಅಲ್ವಾ? ಮೂರನೇ ಬಾಕ್ಸ್ ಅಲ್ಲಿ ಏನ್ ಹೇಳಿದ್ರಿ? Occupy. ಇಲ್ಲ, ಮುಳ್ಳಂದಿದೆ ಅಂತ ಹೇಳಿದ್ರು. ನೀವು ಮುಳ್ಳ ನಿಮ್ಮ ಮಲಗಿದೆಯಾ? ಎದ್ದಿದೆ ನೋಡೋಣ. ಎರಡನೇ ಬಾಕ್ಸ್ ಅಲ್ಲಿ ಏನಿದೆ? ಮೊದಲನೇ ಬಾಕ್ಸ್ ಅಲ್ಲಿ ಏನಿದೆ ಅಂದ್ರೆ ನೀವೇ ಭಯ ಪಡ್ತಿದ್ರಿ. ನೋಡಿ, ಪೈನಾಪಲ್ ಇದೆ ಅಂತ ಹೇಳಿದ್ರು. ಏನಿದೆ? ಎಸ್. ಓಕೆ, ಇದೇ ಖುಷಿಯಲ್ಲಿ ನಿಮ್ಮ ಪೋಡಿಯಂಗೆ ಹೋಗಿ
ಈ ಡಬ್ಬಾ ಗೇಮ್ ಅಲ್ಲಿ 2 ತಂಡದವರು ಯಾರು ಉತ್ತರ ಸರಿಯಾಗಿ ಕೊಡದಿದ್ದ ಕಾರಣಕ್ಕಾಗಿ ಈ ಆಟ ಆಗ್ತಿದೆ ಟೈ. ಬರ್ಲಿ ಜೋರ ಚಪ್ಪಾಳೆ. ಈ ಆಟದ ಹೆಸರು ಸಿಕ್ಕದವರಿಗೆ ಸಿರುಂಡೆ. ಓಕೆ, ಈ ಆಟದ ನೇಮನ್ನು ಹೇಳ್ಬಿಡ್ತೀನಿ. ಈ ತಂಡದಿಂದ ಒಬ್ಬರು ಬರ್ತೀರಿ, ಆ ತಂಡದಿಂದ ಒಬ್ಬರು ಬರ್ತೀರಿ, ಒಬ್ಬರಾದ್ಮೇಲೆ ಒಬ್ಬರು ಆಡ್ತೀರಿ. ವೆರಿ ಸಿಂಪಲ್. ನಿಮ್ಮ ಕಾಲಿನ ಹೆಬ್ಬೆರಳಿಗೆ ಈ ಹಗ್ಗದ ಒಂದು ತುದಿಯನ್ನ ಸಿಗಿಸ್ಕೊಳ್ತೀರಿ, ಇನ್ನೊಂದು ತುದಿಯಲ್ಲಿ ಒಡೆ ಇರುತ್ತೆ. ಯಾವ ಕೈ ಮೈಯನ್ನ ಬಳಸದೆ ಕಾಲನ್ನ ಮಾತ್ರ ಮೇಲೆ ಎತ್ತಿ ಒಡೆಯನ್ನ ಬಾಯಿಗೆ ತಗೊಳ್ತೀರಿ. ಎಷ್ಟು ಕಡಿಮೆ ಸಮಯದಲ್ಲಿ ಆ ಒಡೆಯನ್ನ ನಿಮ್ಮ ಬಾಯಿಗೆ ಹಾಕೊಳ್ತೀರಿ ಆ ತಂಡ ಈ ಆಟದಲ್ಲಿ ಗೆಲ್ಲುತ್ತೆ. ಸೊ ಆಟದ ರೂಲ್ಸ್ 7 ತಂಡಕ್ಕೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನನ್ನ ತಂಡದಿಂದ ಆಡ್ಲಿಕ್ಕೆ ಬರ್ತಾ ಇದ್ದಾರೆ ಶಶಾಂಕ್. ಓಕೆ ಶಶಾಂಕ್ ಅವರೇ, ನಾವು ಒಂದು ಟಾಸ್ ಹಾಕಿದ್ವಿ ಒಳಗಡೆ, ಅವ್ರಿಗೆ ಬಂದಿದೆ. ಸೊ ನೀವು ಅಲ್ಲಿ ಹೋಗಿರಿ. ಹೆಂಗ್ ಪ್ಲೇಟ್ನ ಹೆಂಗ್ ತಿರುಗಿಸ್ತಾನಂದ್ರವ, ಸಕ್ಕ ತಿರುಗಿಸ್ತಾನೆ ಪ್ಲೇಟ್ನವ. ಓಕೆ, ಈ ಆಟವನ್ನು ನಮ್ಮ ತಂಡದಿಂದ ಅಲ್ಲಿಗೆ ಬರ್ತಿದ್ದಾರೆ, ಬೇರೆ ಯಾರು ಅಲ್ಲ, ಋಷಿ ಅವರು. ಬರ್ಲಿ ಜನ ಚಪ್ಪಾಳಿ. ಸರ್, ನಿಮ್ಮ ಹೈಟ್ ಎಷ್ಟು ಹೇಳಿ? ನನ್ನ ಹೈಟ್ 6'2". 6.2. ಬರ್ಲಿ ಜೋರ ಚಪ್ಪಾಳೆ. ಐ ಆಮ್ ದ ರೀಸನ್ ಯು ಲುಕ್ ಶಾರ್ಟ್. ಸೊ ನೀವು ಕುಳ್ಳಕ್ಕಿರಲ್ಲ, ನಾನು ತುಂಬಾ ಉದ್ದ ಇದ್ದೆ. ಹಾಗಾದ್ರೆ ನೀವೊಂದು 6 ಸೆಕೆಂಡಲ್ಲಿ ಅದು ತಿಂತೀರ ಅಂತ ನನ್ನೊಂದು ಅಭಿಪ್ರಾಯ. ತಿಂತೀರಲ್ವಾ ಸರ್? ಗೊತ್ತಿಲ್ಲ ಸರ್, ನೋಡೋಣ. ತುಂಬಾ ಎತ್ತರಕ್ಕೆ ಕಾಣ್ತಾ ಇದೆ. ಹಾಗಾದ್ರೆ ಆಟ ಶುರು ಮಾಡೋಣ. ಯೋರ್ ಟೈಮ್ ಸ್ಟಾರ್ಟ್ಸ್ ನಾವ್. ನಾನೀಗ ಕುಕ್ಕರ್ ತರ ಜಂಪ್ ಮಾಡ್ತೀನಿ ನೋಡಿ. ಸರ್, ಆಕ್ಚುಲಿ ಏನ್ ಗೊತ್ತಾ ಸರ್, ಇಷ್ಟ ಎಪಿಸೋಡ್ ಅಲ್ಲಿ ನನ್ನ ತಂಡ ಪ್ರಾಮಾಣಿಕತೆಯಿಂದ ಸೋತಿದೆ ಸರ್. ನೀವು ಗೆಲ್ತೀವಿ ಈ ಸತಿ. ಅದೇ ಇಲ್ಲ, ಗೆಲ್ತೀವಿ. ಅದು ವಿಶ್ವದವರೆಗೂ ವಾರ್ಮ್ ಅಪ್ ಆಯ್ತು ಸ್ವಲ್ಪ. ಅದು ಚೂರು ಸ್ಟೇಬಲ್ ಆದ್ರೆ ನೋಡಿ ಅಲ್ಲರ್ತಾನೆ ಇದೆ. ನಿಲ್ಸಿ ಅದನ್ನ ಪ್ಲೀಸ್. ಒಡೆ ಸ್ಟೇ ದೇರ್. ಒಡೆ ಸ್ಟಾಪ್ ಇಟ್. ನಾನ್ ಸೆನ್ಸ್. ಒಡೆ ಸ್ಟಾಪ್ ಇಟ್. ಓಕೆ, ಋಷಿ ಅವರು ಒಡೆಯ ಕವಲುದಾರಿಯನ್ನು ಜಾಡಿಯನ್ನು ಹಿಡಿತಾರೆ ಇಲ್ವಾ? ಈ ಜಾಡನ್ನು ನನ್ನ ಕೈ ಹಿಡಿದಿದ್ದಾರೆ. ನೀನು ಮೋಸ ಮಾಡ್ತಿ. 6.2 ಋಷಿ ಅವರು ಒಡೆಯ ಕವಲುದಾರಿಯ ಜಾಡನ್ನು ಹಿಡಿತಾರ ಇಲ್ವಾ ನೋಡೋಣ. ಕಮಾನ್. ಈಗ ನೀವು ಹೆಲ್ಪ್ ತಗೊಂಡ್ರೆ 250 ಕಟ್ಟೆ ಆಗುತ್ತೆ. ಸೋಲಿ ಗೆಲ್ಲಿ. ಓಕೆ, ಸೋತ್ರ 750, ಗೆದ್ರೆ 250. ಓಕೆ, ಸೂರಜ್ ನಿಮ್ ಹೆಲ್ಪ್ ಕೊಡ್ಬೋದು ನೀವು ಅವ್ರಿಗೆ. ಓಕೆ. ಒಡೆ 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 ತಿನ್ನು. ಒಡೆ ತಿನ್ನದಿದ್ರೆ ತಿನ್ನು ನೀ ನನ್ನ ತೊಡೆ. ಸಪೋರ್ಟ್ ತಗೋತಾ ಇದೀನಿ. ನಿಮ್ ತಿನ್ನಿ ಅಂತೆಲ್ಲ ಹೇಳ್ತಾ ಇರೋದು. ಬನ್ನಿ ಇಲ್ಲಿ. ಹೌದಾ? ಋಷಿ ತಿನ್ನು. ಋಷಿ ತಿನ್ನು. ಋಷಿ ಒಡೆ 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 ತಿನ್ನು. ಒಡೆ ತಿನ್ಬೇಕು. ನೀವು ಅರ್ಧ ತಿನ್ನಿ. ನಾನ್ ತಿಂತೀನಿ. ಓಕೆ, ನಾನ್ ತಿಂತೀನಿ ನೋಡಿ. ಹೆಂಗ್ ತಿಂತೀನಿ ನೋಡಿ. ನೀವು ತಿನ್ನಲ್ವ ಈಗ? ಬೇಡ, ಕುಡುಕರು ಸವಾಸ ಬೇಡ, ಸಾಕು. ಓಕೆ, ಈ ಆಟವನ್ನು ಆಡ್ಲಿಕ್ಕೆ ಋಷಿಯವರು ತಗೊಂಡಿರುವ ಕಾಲಾವಕಾಶ 6 ನಿಮಿಷ 50 ಸೆಕೆಂಡ್ಗಳು. ಚಪ್ಪಾಳೆ. ಓಕೆ ಸರ್, ಹೇಗನಿಸ್ತು ಈ ತರ ಒಡೆ? ನೀವೆಲ್ಲಾದ್ರೂ ತಿಂದಿದ್ದೀರಾ? ಖಂಡಿತವಾಗ್ಲೂ ತಿಂದಿಲ್ಲ. ನಿಮ್ ಜೊತೆ ಈ ರೀತಿ ಹಂಚ್ಕೊಂಡು ತಿನ್ನೋ ಅಂತ ಸೌಭಾಗ್ಯ ನಮಗ್ ಸಿಗುತ್ತೆ ಅಂತ ನಾನು ಆದ್ರೂ ಎಲ್ಲೋ ನೀವು ಒಂದು ಗ್ಯಾಪ್ ಅಲ್ಲಿ ನನ್ನ ಕೆನ್ನೆ ಕಚ್ಚಿದ್ರಿ. ಏನಾಯ್ತು ಗೊತ್ತಾಗಿಲ್ಲ ನಂಗೆ. ಎಲ್ಲೋ ಗ್ಯಾಪ್ ಅಲ್ಲಿ ಮಾಡ್ಬಿಟ್ಟೆ. ಗೊತ್ತಾಗುತ್ತೆ. ಗೊತ್ತಾಯ್ತು. ಈ ಕಳ್ಳ. ಓಕೆ, ತುಂಬಾ ಚೆನ್ನಾಗಿ ಆಡಿದ್ರಿ ಋಷಿ ಅವರೇ. ಥ್ಯಾಂಕ್ ಯು. ಪೋಡಿಯಂ ಹತ್ರ ಹೋಗಿ. ನನ್ನ ತಂಡದಿಂದ ಆಡ್ಲಿಕ್ಕೆ ಬರ್ತಿದ್ದಾರೆ ಶಶಾಂಕ್. ಬರ್ಲಿ ಚಪ್ಪಾಳೆ.
ಓಕೆ, ರಿಷಿ ಅವರು 6.2 ಹೈಟ್ ಇಟ್ಕೊಂಡು 6 ನಿಮಿಷ 50 ಸೆಕೆಂಡ್ ತಗೊಂಡು ವಡೆ ತಿನ್ನಕ್ಕಾಗದೆ ಹೆಲ್ಪ್ ತಗೊಂಡು ವಡೆ ತಿಂದ್ರು. ಈಗ ನೀವು ಅದಕ್ಕಿಂತ ಕಡಿಮೆ ಸಮಯದಲ್ಲಿ ವಡೆ ತಿಂದು ಗೆದ್ದು ಬನ್ನಿ ಅಂತ ಹಾರೈಸ್ತಾ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಏನ್ ಅಷ್ಟು ಸುಲಭ ಸಿಗಲ್ಲ ಒಳ್ಳೆ ಅದು. ನೀವು ಹಿಂಗೆ ಕಾದು ಬೆಕ್ಕು ತರ ಕ್ಯಾಚ್ ಮಾಡ್ಲಿಕ್ಕೆ ಗೋ ಫಾರ್ ಇಟ್ ಸರ್ ಒಡೆಗೆ ಸಾಂಬಾರ್ ತರಲ್ಲ ಚಟ್ನಿ ತರಲ್ಲ ಸರ್. ಅದೇ ಮೋಟಿವೇಶನ್ ಕಮ್ಮಿ ಆಗಿರೋದು ಸರ್. ಚಟ್ನಿ ಡಿಪ್ ಆಗ್ಬಿಟ್ಟಿದ್ರೆ ಆಕಾಶ ಎತ್ರಕ್ಕೆ ಹೋಗಿರೋದು ಕಾಲು. ಸರ್ ಪ್ಲೇಟಲ್ಲಿ ತರಲ್ಲ ಒಡೆನ ಅಲ್ಲ ಕೈಯಲ್ಲಿ. ಅವ್ನು ಬೇಕಂತ ನಿಮಗೆ ದಿಕ್ ತಪ್ಪಿಸ್ತಾನೆ. ಸರ್ ಈ ಒಡೆ ಇದಲ್ಲ ಸರ್, ಎಣ್ಣೆಲಿ ಮಾಡಲಿಲ್ಲ ಸರ್ ನಾವು ಒಡೆನ. ಬ್ಯಾಲೆನ್ಸ್ 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 ಬ್ಯಾಲೆನ್ಸ್. ಒಡೆ ಒಡೆ ಎಸ್, ಶಶಾಂಕ್ ಅವ್ರು ತಗೊಂಡಿರುವ ಕಾಲಾವಕಾಶ 2 ನಿಮಿಷ 59 ಸೆಕೆಂಡ್. ಆದ್ರೂ ನಂಗೆ ನಿಮ್ದು ಇಷ್ಟ ಆಗಿರೋದೇನು ಗೊತ್ತಾ, ನೀವು ಸೆನ್ಸ್ ಇದೆಯಲ್ಲ, ಟೈಮಿಂಗ್ ಸೆನ್ಸ್, ಮೆಲ್ಲ ಹಂಗೆ 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 ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಚೆನ್ನಾಗಿ. ಓಕೆ, ಹಾಗಾದ್ರೆ ಆಟ ಹೇಗನ್ಸು ನಿಮಗೆ? ತುಂಬ ಖುಷಿ ಆಯಿತು. ಒಡೆ ತಿಂದದ? ಸೊ ಇಂಜಿನಿಯರಿಂಗ್ ಅಲ್ಲಿ ಏನೇನೋ ಪ್ರಾಬ್ಲಮ್ಗಳಿರುತ್ತೆ, ಇಂಥವು ಒಂದಷ್ಟು ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡ್ಬೋದು ಅಂತ ಇವತ್ತು ಗೊತ್ತಾಯ್ತು. ಖುಷಿ ಆಗ್ತಿದೆ. ಒಳ್ಳೆ ಚೆನ್ನಾಗಿತ್ತು. ಓಕೆ, ಈಗ ಜೋಶಲ್ಲಿ ಪೋಡಿಯಂ ಕಡೆ ಹೋಗ್ತಾರೆ. ಬಾರ್ಲಿ ಜೋರದ ಚಪ್ಪಾಳೆ. ಓಕೆ, ಈ ಆಟದಲ್ಲಿ ಗೆದ್ದಿರೋದು ಬೇರೆ ಯಾರು ಅಲ್ಲ, ಅಪ್ಪನ ತಂಡ. ಬರ್ಲಿ ಜೋರ ಚಪ್ಪಾಳೆ. ಓಕೆ, ನನ್ನ ತಂಡದ ಪಾಯಿಂಟ್ಸ್ 2550. ಬರ್ಲಿ ಜೋರ ಚಪ್ಪಾಳೆ. ಓಕೆ, ನನ್ನ ತಂಡದ ಪಾಯಿಂಟ್ಸ್ 2500 2500 ಹಾಗೆ ಇದೆ. ಬಾರ್ಲಿ ಜೋರದ ಚಪ್ಪಾಳೆ. ಓಕೆ, ಈ ಆಟದ ಹೆಸರು ಬುಡ 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 ಬುಡಕ್ಕೆ ನಿಮ್ಮ ಬುಡಕ್ಕೆ. ಈ ಆಟದ ನಿಯಮ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಚೊಂಬಿದೆ, ಚೊಂಬಲ್ಲಿ 2 ಡೈಸ್ ಇದೆ. ಸೊ ಬೆಸ್ಟ್ ಆಫ್ 3 ಡೈಸ್ ಹಾಕ್ತೀವಿ. ಅದರಲ್ಲಿ 2 ಆಟಗಳನ್ನ ಯಾರು ಗೆಲ್ತಾರೆ ಅವರು ಇಡೀ ಸಂಚಿಕೆಯಲ್ಲಿ ವಿನ್ನರ್ ಆಗ್ತಾರೆ. ಓಕೆ, ಈಗ ನನ್ನ ತಂಡದಿಂದ ಈ ಆಟವನ್ನ ಆಡ್ಲಿಕ್ಕೆ ಬರ್ತಿದ್ದಾರೆ ಮೋಕ್ಷ. ಬರ್ಲಿ ಜೋರ ಚಪ್ಪಾಳೆ. ಓಕೆ, ನನ್ನ ತಂಡದಿಂದ ಆಡ್ಲಿಕ್ಕೆ ಬರ್ತಿದ್ದಾರೆ. ಲಾಸ್ಟ್ ಆಟ, ಹೌದು ಲಾಸ್ಟ್ ಆಟ. ಅಷ್ಟು ಈಸಿ ಆಟ. ಹಾ, ಈಸಿ ಆಟ. ಸೋಲ್ಸಿದ್ ಯಾರು ನನ್ನ? ಯಾರು? ಮಿಸ್ಟರ್ ಸೂರಜ್. ಏ, ಹೇಗೆ? ಇವಾಗ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಆಟಕ್ಕೆ ನನ್ನ ಪರವಾಗಿ ನಿಮ್ಮನ್ನ ನಾಮಿನೇಟ್ ಮಾಡಿ ನಿಮ್ಮನ್ನ ಕೂರಿಸ್ತೀನಿ. ಬಾರ್ಲಿ ಚಪ್ಪಾಳೆ. ಓಕೆ, ನನ್ನ ತಂಡದ ಪರವಾಗಿ ಹೆಮ್ಮೆಯಿಂದ ನಾನೇ ಆಡ್ಲಿಕ್ಕೆ ಒಪ್ಕೊಂಡಿದ್ದೀನಿ. ಬರ್ಲಿ ಜೋರ ಚಪ್ಪಾಳೆ. ಸೂರಜ್ ನೋಡಿ, ನಿಮ್ಮನ್ನು ಗೆಲ್ಲಿಸ್ಬೇಕಲ್ಲ, ನಾನೇ ಕೂತ್ಕೊಂಡು ಆಡ್ತೀನಿ. ಏನ್ ಟೆನ್ಷನ್ ಮಾಡಬೇಡಿ. ಬೇಡ, Yes. ಡೈಸ್ ನಾನೇ ಹಾಕ್ತೀನಿ. ಬಂದೇ ಇರಿ. ಬನ್ನಿ ಬನ್ನಿ ಹಾಗಾದ್ರೆ. ಬುಡ 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 ಬುಡಕ್ಕೆ ಯಾರ ಬುಡಕ್ಕೆ? ಚೆಕ್ ಇದು ನಮ್ದೇ ಬುಡಕ್ಕೆ ಅಂತ ಹೇಳಲ್ಲ, ಇದು ನಿಮ್ದೇ ಬುಡಕ್ಕೆ. ಬುಡಕ್ಕೆ. Yes. ಓಕೆ, 5 + 2 7 ಅಂಕಗಳು ನನ್ನ ತಂಡದ ಪರವಾಗಿ ಬಿದ್ದಿದೆ. ಇದಕ್ಕಿಂತ ಕಡಿಮೆ ಬಂದ್ರೆ ಮಾತ್ರ ನೀವು ಗೆಲ್ತೀರಿ, ಇದಕ್ಕಿಂತ ಜಾಸ್ತಿ ಬಂದ್ರೆ ಸೋಲ್ತೀರಿ. ಎಸ್, ಆಟ ನಿಮ್ಮ ಕೈಲಿದೆ. ಆಟ ಶುರು ಮಾಡಿ ರಿಷಿ ಅವರೇ. ಹಲೋ, ಕಾನ್ಸಂಟ್ರೇಟ್ ಮಾಡಿ. ಎಸ್ ಸರ್, ನಿಮ್ಮ ಆಯ್ತಾ? ತುಂಬಾ serious ಆಗಿದೆ. ಸರ್, ನಾವು ಗೆಲ್ತೀವಲ್ಲ ಸರ್? ಗೆಲ್ತೀವಿ. ಒಂದು ವೇಳೆ ಡೈಸು ಮಿನಿ ಕಡಿಮೆ ಬರಬೇಕು, ಎಷ್ಟು ಬೇಕು ನಿಮ್ಗೆ ಹೇಳಿ? ನಂಗೆ 6 ಬಂದ್ರೆ ಸಾಕಲ್ಲ. ಓಕೆ, ಕಾನ್ಫಿಡೆಂಟ್ ಮಾಡೋಣ ಇವಾಗ. ಸರಿ ಸರಿ ನೋಡಿ. 6 ಹಾಕಪ್ಪ. ಅಂತ ಕಡಿಮೆ. ಬುಡಕ್ಕೆ ಯಾರ ಬುಡಕ್ಕೆ ಹಾಕಿ. ಎಸ್, ಈಗ ಯಾರ ಬುಡಕ್ಕೆ ಬಂದಿದೆ ಅಂತ ನೋಡುವ ಸಮಯ. ಸೂರಜ್ ಬುಡಕ್ಕೆ 6 + 2 8. ನನ್ನ ತಂಡಕ್ಕೆ ಬಿದ್ದಿತ್ತು 7, ಇವ್ರ ತಂಡಕ್ಕೆ ಬಿದ್ದಿದೆ 8. ಸೊ ಈ 3 ಬಕೆಟ್ ಅಲ್ಲಿ ಯಾವ್ದು ಹಾಕ್ತಿರಮ್ಮ? ಈ ಬಕೆಟ್ ಅಲ್ಲಿ ಇದೆ ಹುರುಳಿ ನೀರು, ಆ ಬಕೆಟ್ ಅಲ್ಲಿ ಇದೆ ಸಬ್ಬಕ್ಕಿ ನೀರು, ಆ ಬಕೆಟ್ ಅಲ್ಲಿ ಇದೆ ಕಲರ್ ಪೌಡ್ರು. ಯಾವ್ದು ಹಾಕ್ತಿರಿ? ನಾವು ಹುರುಳಿ ಅಂದ್ರೆ ಆನೆಗೆ ತಿನ್ಸೋದಮ್ಮ. ಅಮ್ಮ ಮನುಷ್ಯರು ತಿನ್ನೋದಮ್ಮ ಹುರುಳಿ ಕಾಳು. ಓ, ಹುರುಳಿ ಕಾಳು. ಓ, ಅದು ಗೊತ್ತು. ಇದೇ ಆಗ್ತಿರತ್ತೆ. ಋಷಿ ಅವ್ರು ಬನ್ನಿ, ಇಲ್ಲಿ ಇರ್ಬೇಕು. ಯಾಕೆ ಹೋಗ್ತಾ ಇದ್ರಿ? ನಿಮ್ಮ ಸೋಲನ್ನು ಅನುಭವಿಸ್ಬೇಕು. ನಮ್ಮ ಹುಡುಗನ್ನ ಹಿಂಗೆಲ್ಲ ಟಾರ್ಚರ್ ಮಾಡೋದು ನೋಡಕ್ಕಾಗಲ್ಲ. ಬಿಡಿ 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 ಬಿಡಿ. ತುಂಬಾ ಬೇಜಾರಾಗ್ತಾ ಇದೆ.
ನೀವ್ ಹಾಕ್ತೀರಾ? ನಿಮ್ಗೆ ಎತ್ತಕ್ಕಾಗಲ್ಲ ಬಕೆಟು, ಯಾಕೆ ನೀಟಾಗಿ ಹಾಕ್ಬೇಕು. ಅವ್ರು ಎತ್ತರ ಬಿಡ ಈಗ ಸೂರಜ್ ತಂಡದ ಪರವಾಗಿ ಡೈಸ್ ಹಾಕ್ಲಿಕ್ಕೆ ಬರ್ತಿದ್ದಾರೆ ರೋಶಿನಿ ಅವರು. ಬರ್ಲಿ ರೋಶಿನಿ ಅವರು. ಬುಡುಬುಡುಕೆ ನಿಮ್ಮ ಬುಡುಕೆ ಅಂತ ಹೇಳಿ ಹಾಕಮ್ಮ. ಹಾಕಮ್ಮ, ಹೇಳಮ್ಮ. ಬುಡುಬುಡುಕೆ ನಿಮ್ಮ ಬುಡುಕೆ. ಯಾರೋ ಯಾರೋ ಗೀಚಿ ಹೋದ ಹಾಡು ಹಣೆಯ ಬರಹ. ಕಂಗ್ರ್ಯಾಚುಲೇಷನ್. ಓಕೆ, ಬೆಸ್ಟ್ ಆಫ್ 3 ಅಲ್ಲಿ ಒಂದು ಆಟ ಗೆದ್ದಿದ್ದೀವಿ. ಈಗ ಎರಡನೇ ಆಟ ಹಾಕ್ತಾ ಇದೀನಿ. ಬುಡುಬುಡುಕೆ ಯಾರ ಬುಡಕ್ಕೆ? ಬಿಡಪ್ಪ ನಂದೇ ಬುಡಕ್ಕೆ ಪ್ರಾಕ್ಟೀಸ್ ಆಗಿದೆ ನಂಗೆ. ಸಿಗಿ ಸಿಗಿ ಬೇಗ. ಹೌದು, 5+2 ಸೂರಜ್ ಬುಡಕ್ಕೆ. ಯಾವ್ದು ಬೇಕು ಹೇಳಿ ಅದನ್ನೇ ಆಗ್ತದೆ. ಯಾವ್ದು ಬೇಕಾದ್ರೂ ಆಗ್ತೀರಾ ನೀವು? ಅಂದ್ರೆ ಇಲ್ಲಿರು ಸಖತ್ ಕಾಮಿಡಿ ಮಾಡ್ತೀರಿ ನೀವು. ಮತ್ತೆ ನೀವು ಅಷ್ಟಪ್ಪ. ಊಟ ಮಾಡಿದ್ರಾ? ಆಯ್ತು. ಅಲ್ಲ ಅಣ್ಣ, ಡೊನೇಷನ್ ಬಂದಿದೆ. ಇದು ಬೇಕು ನಂಗೆ. ಇಲ್ಲ ನಾನು ಅದಾಗ್ತೀನಿ. ಮತ್ತೆ ನಂಗೆ ನಿಮ್ಗೆ ಹಾಕ್ಲಿಕ್ಕೆ ಬೇಕು, ಅದಕ್ಕೋಸ್ಕರ ಯಾಕೆ? ಪ್ಲೀಸ್ ಪ್ಲೀಸ್ ಪ್ಲೀಸ್. ಕಣ್ಣಲ್ಲಿ ಹೊಡಿಬೇಡಿಪ್ಪ. ಆಗ್ತೀನಿ. ಎಸ್, ಇದಾಕಿ ಸಾಕು. ಮಕ್ಕಳಿಗೆ ಸ್ನಾನ ಮಾಡ್ದಂಗೆ ಮಾಡಿಸ್ಬೇಕು. ಹಾ, ಅದು 19 ವರ್ಷದ ಅಮಾಯಕ ಮಗು. ಸೂಪರ್, ಲವ್ಲಿ ಸೂರಜ್, ಗುಡ್ ಜಾಬ್ ಬ್ರೋ. ಈ ಸಂಚಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ, ಅದು ಗೆದ್ದಿರೋ ತಂಡ ಯಾವುದು ಅಲ್ಲ, ನನ್ನ ತಂಡ. ಆದ್ರೂ ಕೂಡ ಬೆಸ್ಟ್ ಆಫ್ 3 ಅಲ್ಲಿ ನಾವು 3 ಹಾಕ್ಲೇಬೇಕು. ಸೊ ಈಗ ಸೂರಜ್ ಪರವಾಗಿ ಮತ್ತೆ ಡೈಸ್ ಹಾಕ್ಲಿಕ್ಕೆ ಕರೆಸ್ತಿದ್ದೀನಿ ಸಮನ್ವಿತ್ ಅವ್ರನ್ನ. ಬನ್ರಿ ಸಾಲಾಗಿ ಬನ್ನಿ, ಎಲ್ಲ ಸಾಲಾಗಿ ಬನ್ನಿ. ಎಲ್ಲ ಉರುಳು ಸೇವೆ ಏನೆಲ್ಲ ಮಾಡಿಸ್ತೀವಿ ಎಲ್ಲ ಮಾಡಿಸ್ಕೊಂಡು ಹೋಗಿ ಸಾಲಾಗಿ ಬನ್ನಿ ಹೊಟ್ರಿ. ಈಗ ನನ್ನ ತಂಡದ ಪರವಾಗಿ ನಾನು ಹಾಕ್ತಿದ್ದೀನಿ ಬುಡುಬುಡುಕೆ ಯಾರ ಬುಡಕ್ಕೆ. ಏ ನಂದೇ ಬದು 4 ಮತ್ತು 3 7 ಅಂಕಗಳು ನನ್ನ ತಂಡದ ಪರವಾಗಿ ಬಿದ್ದಿದೆ. ಬ್ಯಾಕ್ ಟು ಬ್ಯಾಕ್ 7. ಬನ್ನಿ ನೋಡೋಣ, ಹಾಕಿ ಅಮ್ಮ. ಬುಡುಬುಡುಕೆ ನಿಮ್ ಬುಡುಕೆ ಅಂತ ಹೇಳಾಕಮ್ಮ. ಬುಡುಬುಡುಕೆ ನೀ ಬುಡುಕೆ. ಈಗ ನಮ್ಮ ಬುಡುಕೆ ಬಂದಿದೆ 6 ಅಂಕಗಳು. ಎಸ್, ಸೂರಜ್ ಅವರು ತಗೊಂಡ್ಬರ್ಬೋದು ನೀವು ಇಲ್ಲಿಗೆ. ನೀವೇ ಹಾಕಿ, ನಾನು ಚಂದ ನೋಡ್ತೀನಿ. ಎಸ್, ಓಕೆ. ಏನು ತಲೆ ಕಟ್ಸ್ಕೊಡಮ್ಮ. ಒಟ್ಟಾರೆಯಾಗಿ ಈ ಸಂಚಿಕೆಯಲ್ಲಿ ಮಸ್ತ್ ಮಜವಾಗಿ ಆಡಿದ ನಮ್ಮ 6 ಜನ ಕಂಟೆಸ್ಟ್ ಗಳಿಗೆ ಮತ್ತೊಂದ್ಸತಿ ಆಲ್ ದ ಬೆಸ್ಟ್ ಹೇಳ್ತಾ, ಇವತ್ತಿನ ಈ ಆಟದಲ್ಲಿ ಗೆದ್ದಿರುವ ತಂಡ ಯಾವುದು ಅಂತ ಹೇಳುವ ಸಮಯ. ಬುಡುಬುಡುಕೆ ನಮ್ಮ ಬುಡುಕೆ ಆಟದಲ್ಲಿ ಗೆದ್ದಿರುವ ತಂಡ ಅದು ನನ್ನ ತಂಡ. ಓಕೆ, ಈಗ ಸೂರಜ್ ತಂಡದಲ್ಲಿ ಉಳ್ಕೊಂಡಿದೆ ಪಾಯಿಂಟ್ಸ್ 1750. ನನ್ನ ತಂಡದಲ್ಲಿ ಉಳಿದಿದೆ ಪಾಯಿಂಟ್ಸ್ 2500. ಸೊ ಒಟ್ಟಾರೆ ಸಂಚಿಕೆಯಲ್ಲಿ ಗೆದ್ದಿರುವ ತಂಡ ಅದು ನನ್ನ ತಂಡ. ಇವತ್ತಿನ ಈ ನಮ್ಮ ಸಂಚಿಕೆಯಲ್ಲಿ ಗೆದ್ದಿರುವ ತಂಡಗಳಿಗೆ ಬಹುಮಾನಗಳ ಕೊಡುವ ಸಮಯ. ಸೊ ಮೊದಲನೇದಾಗಿ ಹೋಗ್ತಾ ಇದೆ ಸ್ಪರ್ಶ್ ಮಸಾಲಾ ಟಚ್ ಆಫ್ ಬ್ಯೂಟಿ ಇವ್ರ ಕಡೆಯಿಂದ ಭಾಗವಹಿಸಿದ ಎಲ್ರಿಗೂ ಒಂದು ಗಿಫ್ಟ್ ಹ್ಯಾಂಪರ್ಸ್. ಬರ್ಲಿ ಜೋರ ಚಪ್ಪಾಳೆ. ಎಕ್ಸೋ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಡೇ ಯಾರಿಗೆ ಹೋಗ್ತಾ ಇದೆ ಅಂದ್ರೆ ನಮ್ಮ ತಂಡಕ್ಕೆ ಲಕ್ ಕೊಟ್ಟು ಲಕ್ ಅಂತ ಗೆಲ್ಲಿಸಿರುವ ಮೋಕ್ಷ ಅವ್ರಿಗೆ ಹೋಗ್ತಾ ಇದೆ. ಎಕ್ಸೋ ಫ್ಯಾಮಿಲಿ ಹೆಲ್ದಿ ಫ್ಯಾಮಿಲಿ. ಪೆಪ್ಸ್ ಇಂಡಿಯಾಸ್ ನಂಬರ್ 1 ಸೆಲ್ಲಿಂಗ್ ಮ್ಯಾಟ್ರಿಸ್ ಇವ್ರ ಕಡೆಯಿಂದ ಭಾಗವಹಿಸಿದ ಎಲ್ರಿಗೂ ಒಂದು ಗಿಫ್ಟ್ ಹ್ಯಾಂಪರ್ಸ್. ಬರ್ಲಿ ಜೋರ ಚಪ್ಪಾಳೆ.
ಇವತ್ತಿನ ಈ ಸಂಚಿಕೆಯಲ್ಲಿ ಭಾಗವಹಿಸಿ ಗೆದ್ದಿರುವ ತಂಡಕ್ಕೆ ಹೋಗ್ತಾ ಇದೆ ಸ್ಫೂರ್ತಿ ಹರ್ಬಲ್ ಇವ್ರ ಕಡೆಯಿಂದ 2,000 ರೂಪಾಯಿ ಗಿಫ್ಟ್ ಹ್ಯಾಂಪರ್ಸ್. ಬರ್ಲಿ ಜೋರಾಗಿ ಚಪ್ಪಾಳೆ. ಪೂರ್ತಿ ಅರ್ಬಲ್ಸ್ ಇವ್ರ ಕಡೆಯಿಂದ ಸೋತವ್ರಿಗೂ ಹೋಗ್ತಾ ಇದೆ 1,000 ರೂಪಾಯಿ ಗಿಫ್ಟ್ ಹ್ಯಾಂಪರ್ಸ್. ಬರ್ಲಿ ಜೋರಾಗಿ ಚಪ್ಪಾಳೆ. ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಆಡಿ ಗೆದ್ದಿರುವ ತಂಡಕ್ಕೆ ಹೋಗ್ತಾ ಇದೆ ಜಗತ್ ಕಿಲಾಡಿ ಇವರ ಕಡೆಯಿಂದ ಗೋಲ್ಡನ್ ಅಮೂನ್ ರೆಸಾರ್ಟ್ಸ್ ಇವ್ರ ಕಡೆಯಿಂದ ಹೋಗ್ತಾ ಇದೆ ಕಪಲ್ ಔಟಿಂಗ್ ಪಾಸ್. ಇವತ್ತು ಈ ಆಟದಲ್ಲಿ ರನ್ನರ್ ಆಗಿರೋ ತಂಡಕ್ಕೂ ಹೋಗ್ತಾ ಇದೆ ಜಗತ್ ಕಿಲಾಡಿ ಇವ್ರ ಕಡೆಯಿಂದ ಗೋಲ್ಡನ್ ಅಮೂನ್ ರೆಸಾರ್ಟ್ಸ್ ಇವ್ರ ಕಡೆಯಿಂದ ಹೋಗ್ತಾ ಇದೆ ಸಿಂಗಲ್ ಔಟಿಂಗ್ ಪಾಸ್. ಬರ್ಲಿ ಜೋರದ ಚಪ್ಪಾಳೆ. ನಮ್ಮ ಶಶಾಂಕ್ ಅವರೇ ಹೇಳಿ ಏನು ಅನಿಸ್ತು ನಮ್ಮ ಶೋ? ತುಂಬಾ ಖುಷಿ ಆಯ್ತು ಇಲ್ಲಿ ಬಂದಿದ್ದು. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಜಿ ಕನ್ನಡಗೆ. ಅಕ್ಟೋಬರ್ 5ನೇ ತಾರೀಕು ನಮ್ಮ ಸಿನಿಮಾ ಆದಿಪುರಾಣ ರಿಲೀಸ್ ಆಗ್ತಾ ಇದೆ. ತಾವೆಲ್ಲ ದಯವಿಟ್ಟು ಬಂದು ಚಿತ್ರಮಂದಿರದಲ್ಲೇ ನಮ್ಮ ಫಿಲ್ಮ್ ನೋಡಿ ಹೊಸಬ್ರಿಗೆ ಒಂದು ಎಂಕರೇಜ್ಮೆಂಟ್ ಕೊಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಗುಡ್. ತುಂಬಾ ಎಂಜಾಯ್ ಮಾಡಿದೆ ನಾನು. ಸೊ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ. ತುಂಬಾ ಮಜಾ ಆಯ್ತು, ತುಂಬಾ ಎಂಜಾಯ್ ಮಾಡಿದೆ. ಆಕ್ಚುಲಿ ನಮ್ಮ ಅಮ್ಮ ತುಂಬಾ ದೊಡ್ಡ ಫ್ಯಾನ್ ಈ ಶೋದು. ಸೂಪರ್. ಹಾ, ಸೊ ನನ್ನ ನೋಡ್ಬಿಟ್ಟು ಖುಷಿ ಪಡ್ತಾರೆ. ಅಂಡ್ ಈ ಸಲ ನಾನು ಹೋಲಿ ಆಡಿರ್ಲಿಲ್ಲ, ನೀವು ಆಡಿಸ್ಬಿಟ್ರಿ. ಓಕೆ, ಇಟ್ಸ್ ಓಕೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ನನ್ನ ಫಸ್ಟ್ ಎವರ್ ಪ್ರಮೋಷನ್, ಫಿಲ್ಮ್ ಪ್ರಮೋಷನ್, ಈ ರಿಯಾಲಿಟಿ ಶೋ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದು. ಓಕೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ನೀವು ತುಂಬಾ ಕಂಫರ್ಟಬಲ್ ಆಗಿ ನಮ್ಮ ಜೊತೆ ಮಾತಾಡಿದ್ರಿ. ಐ ಆಮ್ ವೆರಿ ಎಕ್ಸೈಟೆಡ್, ಐ ಆಮ್ ವೆರಿ ಹ್ಯಾಪಿ ಅಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಬಂದಿದ್ದು ಸಾಮಾನ್ಯವಾಗಿ ಶೂಟಿಂಗ್ ಅಲ್ಲಿ ಅಥವಾ ಇನ್ನೊಂದಷ್ಟು ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗ್ಬಿಟ್ಟಿರ್ತೀವಿ. ಇಲ್ಲಿ ಬಂದು ಒಂದಷ್ಟು ಗೇಮ್ಸ್ ಆಡ್ ಹೋದಾಗ ನಮಗೂ ಎಲ್ಲೋ ಒಂದ್ ಕಡೆ ಫ್ರೆಶ್ನೆಸ್, ಒಂದು ಹೊಸ ಎನರ್ಜಿ ಕೊಟ್ಟಂಗಾಗತ್ತೆ. ಸೊ ಥ್ಯಾಂಕ್ ಯು ಫಾರ್ ದಟ್. ಅಂಡ್ ನೀವಿಬ್ರು ಕೂಡ ತುಂಬಾ ಅದ್ಭುತವಾಗಿ ಮಾಡಿದ್ರಿ. ಇವರಿಬ್ಬರಿಗೆ ಜೋರಾದ ಚಪ್ಪಾಳೆ ಬರ್ಲಿ. ಮೋಕ್ಷ ಹೇಳಿದಾಗೆ ಇತ್ತು, ಒಂದು ಯಾವುದೋ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಅಥವಾ ಯಾವುದೋ ಪಾರ್ಟಿಗೆ ಬಂದು ನಾವೆಲ್ಲ ಒಂದು ಟಾಸ್ಕ್ ಎಂಜಾಯ್ ಮಾಡೋ ಥರ ಇತ್ತು. ಸೊ ಪ್ರಮೋಷನ್ಸ್ ಜೊತೆಗೆ ಇಟ್ ವಾಸ್ ನಮಗೂ ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಮತ್ತೊಮ್ಮೆ ನಮ್ಮ ಸಂಚಿಕೆಗೆ ಬಂದ ಆಡಿರುವ 2 ಸಿನಿಮಾ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಹೀಗೆ ನಮ್ಮ ಸಂಚಿಕೆಯನ್ನ ನೋಡ್ತಾ ಇರಿ. ಮಸ್ತ್ ಮಜವಾದ ಗೇಮ್ಗಳು ತಗೊಂಡು ನಾವು ನಿಮ್ಮ ಮುಂದೆ ಬರ್ತಾನೆ ಇರ್ತೀವಿ. ಇದು ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ. ಇಂಡಿಯಾ ಗೇಟ್ ಬಾಸ್ ಮದಿ ರೈಸ್. ಬರ್ಲಿ ಜೋರಾಗಿ ಚಪ್ಪಾಳೆ.